ಪುಣ್ಯ ಬರ್ತಾರೆ ಕಾಕಿಡ್ರ ಮರ ಈಸ್ ಮಂದಿ ಇದ್ರೆ ಆಡ ಹೆಂಗಣ ಆಡೋದ ಅಲ್ಲ ಅಷ್ಟು ಮಂದಿ ಇದ್ರೆ ಹೆಂಗಪ್ಪ ಈ ಸಡು ಬಿಟ್ರಪ್ಪ ನಾವ್ ಏನ್ ಹೊರಡಕ್ ಬರ್ತಾ ಬಿಡತ್ತ ಇದ್ರಕ್ಕ ಯಾರು ಏನ್ ತಿಳಿತದ ಮಾಡ್ತಿದ್ರಕ್ಕ ಈಸ್ ಮಂದಿ ಇದ್ರೆ ಹೆಂಗಣ ಏನ್ ನೋಡ್ತಾರಪ್ಪ ಯಾರೋದ ನಾವು ಯಾರು ಹಿಂಗ ಮುಂದಕ್ಕೆ ಆಡ್ಬಿಟ್ಟು ಬಂಗಾರ ಆಡಿಸ್ಬಿಡಪ್ಪ 201 ರೂಪಾಯಿ ಕುರುಬರ ಅಶೋಕಣ್ಣ ಆಯಲ್ ಮಾಡಿರ್ತಾರೆ. ಅದೇ ರೀತಿ ಸಹಾಯರಥಿ ಪಾತ್ರ ಮಾಡಿದಂತ ಗಾಂಧಿಯವರಿಗೆ ಕೂಡ 101 ರೂಪಾಯಿಯನ್ನು ಕಾಂಗ್ರೆಸ್ ಇರುವಂತ ಕುರುಬರ ಅಶೋಕಣ್ಣ ಅವರು ಬಹುಮಾನ ಪ್ರಕಾರ ಮಾಡುತ್ತಾರೆ. ನನ್ನ ಹೃತ್ಪೂರ್ವಕ ವಂದನೆಗಳು ಅವರಿಗೆ. ಐಶ್ವರ್ಯ ಮಸ್ತ್ ಮೇಲೆ ಕೇಳಮ್ಮ ದುರ್ಗದನಂದನಿ ಏನಾಗಿರೋದು ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳುವಂತ ನನ್ನ ಕಷ್ಟವನ್ನು ನಿಮ್ಮ ಮುಂದೆ ಏನಂದೇ ಹೇಳಲು ನಿಮ್ಮನ್ನು ಕಂಡಾಕ್ಷಣಕ್ಕೆ ಬಡವರಿಗೆ ಭಾಗ್ಯ ದೊರೆತಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ನೀವೇ ಹೇಗಾದರೂ ಮಾಡಿ ಎಲ್ಲ ಕಷ್ಟವನ್ನು ಪರಿಹರಿಸಬೇಕು ಸ್ವಾಮಿ. ಸಜ್ಜನ ಲಕ್ಲನೆ ಕುರಿಸಿನಪ್ಪ ಹೇಳುವಲ್ಲಿ ಕೇಳು.
ಈ ಅರಣ್ಯದಲ್ಲಿ ಶಿವ ಶಿವ ಎಂದು ಸಂಚಾರ ಮಾಡುವ ಕಾರಣವೇನು? ಅಮ್ಮಯ್ಯ, ಚಂದ್ರನೆಂದ ಒಳೆಯೋ ನಿನ್ನ ಮಗು ಕಂದಿ ಕುಂದಿ ಕಪ್ಪಾದ ಕಾರಣವೇನು? ನಿನಗೆ ಏನು ಅಂತ ಕಷ್ಟ ಬಂದಿರುವುದು? ಚಿಂತೆಯನ್ನು ಬಿಡು, ಧೈರ್ಯವನ್ನು ಬಿಡು, ತಡ ಮಾಡದೆ ಹೇಳಮ್ಮ ದ್ರುಪದ ನಂದಿನಿ. ಅಮ್ಮ ದ್ರೌಪದಿ, ನೆನೆಸಿಕೊಡುವೇನು ಅಮ್ಮಯ್ಯ? ನೆನೆಸುವೇನು. ಅದು ಹೇತಕ್ಕೆ ಅಮ್ಮಯ್ಯ? ಅಮ್ಮ ದ್ರೌಪದಿ, ಅದೇನು ಚೆನ್ನಾಗಿ ಹೇಳುವಂತ ನಾವು. ನನ್ನ ಹೆಸರು ದ್ರೌಪದಿ. ದ್ವಾರಕಾವತಿಗೆ ಅಧಿಪತಿಯಾದ ಶ್ರೀಹರಿಯು ನನಗೆ ಅಣ್ಣನಾಗಬೇಕು. ಅಂತ ಅಣ್ಣನ ಮಗನಾದ ಮನ್ಮಥನಿಗೆ ಈ ಧರಣಿಯು ಎಲ್ಲಿ ಹುಡುಕಿದರೂ ಸರಿಯಾದ ಕಣ್ಣಿನಲ್ಲಿಯೇ ದೊರೆಯುವುದಿಲ್ಲ. ಸ್ವಾಮಿ ಅಮ್ಮ ದ್ರೌಪದಿ, ಹಾಗಾದರೆ ವಿಷಯವನ್ನು ಹೇಳಿದರು ಚೆನ್ನಾಗಿ ಹೇಳುವಂತ ನಮ್ಮ ಅಣ್ಣನ ರೂಪಣೆಗೆ 8 ದಿನದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ಮಾತು ಕೊಟ್ಟಿರುವಂತೆ. ಅದಕ್ಕಾಗಿ ನನಗೆ ಕನ್ಯೆ ತರಬೇಕೆಂದು ಆಜ್ಞೆ ಮಾಡಿರುವನು. ಒಂದು ಕನ್ಯೆಯನ್ನು ನೀವಾದರೂ ಕನ್ಯೆ ಇರುವ ಸ್ಥಳವನ್ನು ಹೇಳಿ. ಸ್ವಾಮಿ ಸಜ್ಜನ ಪ್ರೇಮ್. ದ್ರೌಪದಿ, ಹೇಳುವನೆ ಕೇಳು. ಸ್ವಾಮಿ ಚೆನ್ನಾಗಿ ನೀನು ಈ ಅಡವಿಯಲ್ಲಿ ತಿರುಗುವುದು ಇದೇನು ಅಸಾಧ್ಯವಲ್ಲ. ಕೇಳಿದರೆ ಹೇಳುವುದಕ್ಕೆ ಮುಳುಗುವುದಿಲ್ಲ. ಪರಂತು ನಾಳೆ ಮಾತಿಗೆ ಮಾತು ಬಂದರೆ ನಾರದರು ಹೇಳಿದರೆಂದು ಈ ಮಾತು ಬಯಲಿಗೆ ಬಿದ್ದರೆ ಎಲ್ಲ ಬಾಳ್ಯವಂತೂ ಯಾಕೆ ಬರಲಿಕ್ಕೆ ಹಾಗೆ ನಾರದರು ಈ ಲೋಕಕ್ಕೆಲ್ಲ ಮೂಲವಾದರೆಂದು ಸರ್ವರು ಅನ್ನವರು. ನಾವೇನು ಅಂತವರಲ್ಲ. ನಮ್ಮನ್ನ ಕಂಡ ಕ್ಷಣ ಈ ಜನರಿಗೆ ಹೇಗಾಗುತ್ತದೆ ಏನು? ಇಲ್ಲಿಗೆ ನಾರದರು ಚಾಡಿಕೋರೆಂದು ಸರ್ವರು ಅನ್ನುತ್ತಾರೆ. ಅದಕ್ಕೆ ನಾವು ಏನು ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಒಬ್ಬರು ಹೇಳುವರಲ್ಲ. ಜಗಳ ಹಚ್ಚುವ ಮಾತು ಮೊದಲೇ ಕಲಿತಿಲ್ಲ. ಈಗಿದ್ದು ಜನರು ಕೊಂಡಿ ಮಿಂಚಣ್ಣನವರಂತ ಕರೆಯುತ್ತಾರೆ. ನಾವು ಹುಟ್ಟಿದ ಪ್ರಾರಬ್ಧವೇ ಹೀಗಿದೆ. ನಾವು ಮಾಡುವುದೇನಿದೆ?
ಮುಖ್ಯ ತನ್ನ ಗುಣ ಬಿಡಬಾರದು, ಅನ್ಯಾರ ಗುಣವನ್ನು ಎಣಿಸಬಾರದು. ಅಮ್ಮ ತಂಗಿ ಬರುವಂತಳಾಗು. ಅಲ್ಲ ಯಾರಾದರೂ ಹೇಳಿದ್ರು ಯಾರ ಮುಂದೆ ಹೇಳಬಾರದು. ಎಲ್ಲಾದರೂ ಉಂಟು ಸ್ವಾಮಿ, ಯಾರ ಮುಂದೆ ಅದು ಯಾತಕ್ಕೆ ಸ್ವಾಮಿ? ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಹೌದಿಲ್ಲ ಸ್ವಾಮಿ? ಕಕ್ಕನ ಈ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆ ಮುಂದಕ್ಕೆ ಕಾಲು ಹಿಡಿಯಲಿಕ್ಕಿಲ್ಲ. ಅಮ್ಮಯ್ಯ ಕೊಡು ಎನಗೆ ಅಭಯ, ಮುಂದಿನ ಉಪಾಯ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ನಾರದರೆ ಚೆನ್ನಾಗಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಸ್ವಾಮಿ ನೀವೇ ಹೇಳಿದಿರೆಂದು ಆ ಅಮರೇಶ್ವರ ಚರಣದಾಡಿಯಾಗಿ ಮತ್ತು ನಮ್ಮ ಅಣ್ಣನಾದ ಶ್ರೀಹರಿಯ ಪಾದದಾಡಿಯಾಗಿ ನೀವೇ ಹೇಳಿದಿರೆಂದು ಹೇಳಿದಿಲ್ಲ ಸ್ವಾಮಿ. ನಮ್ಮೇ ಇರುವ ಸ್ಥಳವನ್ನು ಹೇಳಿ ಊಟ ಕಟ್ಟಿಕೊಳ್ಳಿ ಸ್ವಾಮಿ. ಅಮ್ಮ ಹತ್ರ ಬರ್ರಿ. ಸ್ವಾಮಿ ನಾರದರೆ ಹಾಗಾದ್ರೆ ಹೇಳ್ತೀನಿ ಕೇಳು. ಹೇಳಿ ಸ್ವಾಮಿ. ಕಮಲಾವತಿಯಮ್ಮ ನಗರದಲ್ಲಿ ಹೌದೇನು ಕಮಲ ರಾಜನ ಸುತೆಯಲಾದ ರತಿಯು ಬಹುಚಂಡಿಗಳು. ಹೌದೇನು ಸ್ವಾಮಿ? ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ತಿಳಿಸಿದರು. ಈ ಮಾತು ನಿಜವೇ ಸ್ವಾಮಿ? ನಿಜ ಅಮ್ಮಯ್ಯ. ನೀನ ಅಲ್ಲಿಗೆ ಹೋಗಿ ಹೋಗಿ ಕನ್ನೆಯನ್ನು ಗೊತ್ತು ಮಾಡು. ತ್ರಿಪದ ನಂದಿನಿ ನೀ ಹೋಗೋದು ಬೇಗನೆ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ, ನಾನೀಗ ಅಲ್ಲಿಗೆ ಹೋದರೆ ಕಣ್ಣಿಗೆ ದೊರೆಯುವುದೇ? ಕಮಲರಾಜ ನಿಜವಾದ ನಿಜವಾಗಲು ದೊರೆಯುತ್ತೆ. ಸತ್ಯವಾದ ಈ ಮಾತು ಸುಳ್ಳಾಗುವುದಿಲ್ಲವೇ? ಆಗುವುದಿಲ್ಲ. ಹಾಗಾದರೆ ನಾನು ಕಮಲಾವತಿಗೆ ಹೋಗುವೆನು. ಆದರೆ ತಾವು ಇಲ್ಲಿಗೆ ಬಂದಿರಿ. ನಾನು ಕೌಡ್ಲಿಕ ಮಹಾರಾಜನಲ್ಲಿಗೆ ಹೋಗುತ್ತೆ.
ಹೋಗುತ್ತೀನಿ. ಹೌದೇನು ಸ್ವಾಮಿ? ನಿನಗೆ ಸ್ವಲ್ಪ ಕೆಲಸವಿದೆ ತಾಯಿ, ಸ್ವರ್ಗದ ತಾಯಿ. ಮುಖ್ಯವಾದ ಕೆಲಸ. ಇಲ್ಲಿ ರೊಕ್ಕ ದಾಟಾಗ ಹೇಳ್ತಾರೆ ಅಷ್ಟೇ, ಇನ್ನೇನ್ ಬೇರೆ ಏನಾದ್ರು ಹೋಗಿ ಬಂದಿನಿ ಸ್ವಾಮಿ. ಅದು ಉಂಡಿ ತರಗದಲ್ಲಿ ರೊಕ್ಕ ಇಳಿದ್ರ ಅಮ್ಮ ತ್ರಿಪುರನಂದಿನಿ, ಸ್ವಾಮಿ, ನೀಲ ಕಮಲರಾಜನ ಹತ್ತಿರಕ್ಕೆ ಕನ್ಯೆಯನ್ನು ಗೊತ್ತು ಮಾಡುವುದಕ್ಕೆ ಹೋಗು. ಹಾಗೆ ಆಗಲಿ ಸ್ವಾಮಿ. ನಾನು ಕೌಳಿಗ ಮಹಾರಾಜನಲ್ಲಿಗೆ ಹೋಗುತ್ತೀನಿ. ಹೌದೇನು ಸ್ವಾಮಿ? ನನಗೆ ಸ್ವಲ್ಪ ಕೆಲಸವಿದೆ ತಾಯಿ, ಸ್ವತ್ತು ಪ್ರದಾಯಿ. ಹಾಗೆ ಆಗಲಿ ಸ್ವಾಮಿ, ನಿಮ್ಮ ಕೆಲಸವನ್ನು ಮುಗಿಸಿ ಬನ್ನಿ. ಸರಿ